ನನ್ನ ಹೆಸರು ನಂದಿನಿ. ನನ್ನ ತಂದೆಯ ಹೆಸರು ವೀರೇಶ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಬಾಯ್ದೊಡ್ಡಿ, ತಾಲೂಕು ಜಿಲ್ಲಾ ರಾಯಚೂರು. ನಾನು ಈಸಡೋರ ಹೋಮ್ವರ್ಕನ್ನು ತೋರಿಸುತ್ತೇನೆ. ನಾವು ಮಾಡಿದ್ದು ಈಸಡೋರ ಇಲ್ಲಿ ಇದ್ದಾಳೆ. ಚೇರ್ ಇದೆ, ಮರಗಳಿವೆ, ಸೈಕಿಲ್ ಇದೆ, ಆಕಿನ ಸೈಕಿಲ್, ಸಮುದ್ರ ಇದೆ, ಹಡಗು ಇದೆ, ಮೀನುಗಾರರಿದ್ದಾರೆ, ಮತ್ತು ಸೂರ್ಯ ಹೆಂಗೆ ಉದಿಸಿದೆ ಅಂತ ಗೊತ್ತಾಗ್ತದೆ, ಪಕ್ಷಿಗಳಿವೆ ಮತ್ತು ಮೀನುಗಳಿವೆ. ಇದರಲ್ಲಿ ಬೀಸಾಕಿದ್ದ ಕವರ್ಗಳು, ನಾವು ತಿಂದ ಚಾಕ್ಲೇಟ್ಸು, ಕುರ್ಕುರೆ ಅವೆಲ್ಲ ಇದ್ದಾವೆ ಇದರಲ್ಲಿ. ಇದಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಚಾರ್ಟನ್ನು ಮಾಡಿದ್ದೇವೆ. ಈ ಚಾರ್ಟ್ನಲ್ಲಿ ವಸ್ತುವಿನ ಹೆಸರುಗಳು: ಪ್ಲಾಸ್ಟಿಕ್ ಬ್ಯಾಗ್, ಬಾಟಲ್, ಡಸ್ಟ್ಬಿನ್, ಚೇರ್, ಫ್ಯಾನ್, ವಾಟರ್ ಪ್ಯಾಕೆಟ್, ಕ್ಲಿಪ್ಪರ್, ಜ್ಯೂಸ್, ಆಯಿಲ್ ಬಾಟಲ್. ವಸ್ತುವಿನ ಗಾತ್ರ, ತೂಕ: ಒಂದು ಪ್ಲಾಸ್ಟಿಕ್ ಬ್ಯಾಗ್, ಒಂದು ಬಾಟಲ್, ಡಸ್ಟ್ಬಿನ್ 1 kg, ಪ್ಲಾಸ್ಟಿಕ್ ಚೇರ್ 2 kg, ಫ್ಯಾನ್ 5 kg, ವಾಟರ್ ಪ್ಯಾಕೆಟ್ಸ್ 2 kg, ಜ್ಯೂಸ್ ಅಷ್ಟೇ, ಆಯಿಲ್ ಬಾಟಲ್. ವಸ್ತುವಿನ ವೆಚ್ಚ 30 ರೂಪಾಯಿ. ಪ್ಲಾಸ್ಟಿಕ್ ಬ್ಯಾಗ್ದು 30 ರೂಪಾಯಿ, ಬಾಟಲ್ದು 50 ರೂಪಾಯಿ, ಡಸ್ಟ್ಬಿನ್ದು 200 ರೂಪಾಯಿ, ಪ್ಲಾಸ್ಟಿಕ್ ಚೇರ್ಸ್ದು 300 ರೂಪಾಯಿ, ಫ್ಯಾನ್ದು 1000 ರೂಪಾಯಿ, ವಾಟರ್ ಪ್ಯಾಕೆಟ್ಸು 10 ರೂಪಾಯಿ, ಜ್ಯೂಸ್ದು 15 ರೂಪಾಯಿ, ಆಯಿಲ್ ಬಾಟಲ್ದು 15 ರೂಪಾಯಿ. ವಿವರಣೆ: ಫಲಿತಾಂಶ: ನಾವು ಪ್ರತಿದಿನ ಉಪಯೋಗಿಸುವ ವಸ್ತುಗಳು ಸಾಮಾನ್ಯವಾಗಿ 5-10 ಸಾರಿ ಬಳಕೆ ವಸ್ತುಗಳನ್ನು ಎಲ್ಲಿ ಬೇಕಾದರೂ ಅಲ್ಲಿ ಎಸೆಯಬಾರದು. ಅದರಿಂದ ಪರಿಸರಕ್ಕೆ ಮತ್ತು ವಾತಾವರಣ ನಾಶವಾಗುತ್ತದೆ. ಅವುಗಳನ್ನು ಮತ್ತೆ ಪುನರ್ ಬಳಕೆ ಮಾಡಬೇಕು. ನಂತರ ಒಂದಕ್ಕೆ ಕೋಷ್ಟಕವನ್ನು ಹಾಕಿ ಅವುಗಳನ್ನು ಅನಿರ್ದಿಷ್ಟವಾಗಿ ಪ್ರದೇಶದಲ್ಲಿ ವಸ್ತುಗಳಿಗೆ ಲೇಬಲ್ ಮಾಡಿ ಹಾಕಬೇಕು. ಪರಿಣಾಮ: ಈ ವಸ್ತುಗಳ ಬಳಕೆಯಿಂದ ಪರಿಸರಕ್ಕೆ ಮತ್ತು ಅನೇಕ ಜೀವರಾಶಿಗಳಿಗೆ ತೊಂದರೆ ಉಂಟಾಗುತ್ತದೆ. ನಾವು ಬಳಸುವ ಪ್ಲಾಸ್ಟಿಕ್ ವಸ್ತುಗಳಿಂದ ಬರುವ ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಗಾಳಿಯೋಗುವಿಕೆ ಬಿಡುಗಡೆಯಾಗುತ್ತದೆ. ಆದ್ದರಿಂದ ಜನರಿಗೆ ಆರೋಗ್ಯ ಮೇಲೆ ಸಮಸ್ಯೆ ಆಗುತ್ತದೆ. ಬಳಕೆ ಮಾಡುವ ವಸ್ತುಗಳ ಮರು ಬಳಕೆ ಮಾಡಬೇಕು. ಪ್ಲಾಸ್ಟಿಕ್ದಿಂದ ರಕ್ಷಣೆ ಮಾಡಬೇಕು. ವಸ್ತುವಿನ ವೆಚ್ಚ: ಮರುಬಳಕೆ: ಯಾವುದೇ ಒಂದು ವಸ್ತುವನ್ನು ಮತ್ತೆ ಮರುಬಳಕೆ ಮಾಡಬೇಕಾದ ಅದಕ್ಕೆ ಸಾಕಷ್ಟು ವೆಚ್ಚವನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಅವುಗಳನ್ನು ವೆಚ್ಚಕ್ಕೆ ತಕ್ಕಂತೆ ವಸ್ತುಗಳನ್ನು ಮರುಬಳಕೆ ಮಾಡಬೇಕು. ಪುನರ್ಬಳಕೆಯ ವಸ್ತುಗಳ ವಿಧಗಳು: ಕಸವನ್ನು ಹಾಕಲು ಪ್ಲಾಸ್ಟಿಕ್ಗಳನ್ನು ಮರುಬಳಕೆಯಾಗಿ ಉಪಯೋಗಿಸುವುದು. ಎಣ್ಣೆ ಬಾಟಲ್ಗಳನ್ನು ಸಸ್ಯಗಳಾಗಿ ನೀರು ಹಾಕುವುದು. ಮನೆಯಲ್ಲಿ ಬಳಕೆಯಾಗುವ ಹಲವಾರು ವಸ್ತುಗಳನ್ನು ತೆಗೆದುಕೊಂಡು ಗಿಡಗಳನ್ನು ನೆಟ್ಟಲು ಪ್ಲಾಸ್ಟಿಕ್ ಬಳಕೆ ಮಾಡುತ್ತೇವೆ. ಧನ್ಯವಾದಗಳು.